Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ, ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಹ್ಯಾಪಿ ವ್ಯಾಲೆಂಟೈನ್ ವೀಕ್ ಎಲ್ರಿಗೂ ಒಳ್ಳೇದಾಗ್ಲಿ. ಬಾಟಮ್ ಆಫ್ ದಿ ಡೆಕ್ ಕಲ್ಕಿ ಅಂಡ್ ಗಾಯತ್ರಿ ಮಾತೆ ಇದ್ದಾರೆ. ಸೊ ವಿದ್ಯೆಯ ಕಡೆ ಹೆಚ್ಚಿನ ಗಮನ, ವಿದ್ಯೆ ಮತ್ತು ಸಾಕಷ್ಟು ಕ್ಲಾರಿಟಿ ಬರುತ್ತೆ. ಯಾರು ನಿಮ್ ಜೀವನದಲ್ಲಿ ತುಂಬಾ ಹೆಚ್ಚಿನ ಒಂದು ಆಟನ ಆಡ್ತಿದ್ದಾರೆ ಅಥವಾ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಒಂದು ತೊಂದರೆನ ಕೊಡ್ತಿದ್ದಾರೆ ಅಥವಾ ತುಂಬಾ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ಲೈಫ್ ಅಲ್ಲಿ, ಅದೆಲ್ಲವೂ ಕೂಡ ದೂರ ಆಗುವಂತ ಸಮಯ ಅಂತ ಹೇಳ್ಬಹುದು. ಬಹಳಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬರುತ್ತೆ. ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿಶೇಷವಾದಂತ ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನರ ವಿಚಾರಗಳು ಎಲ್ಲೋ ತಲುಪುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ರಿಕ್ವೆಸ್ಟ್ ಏನಿದೆ, ಆ ರಿಕ್ವೆಸ್ಟ್ ಭಗವಂತ ಕೇಳಿಸ್ಕೊಳ್ತಾನೆ ಅಥವಾ ಭಗವಂತನಿಗೆ ನಿಮ್ಮ ಆ ರಿಕ್ವೆಸ್ಟ್ ತಲುಪುತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಚಾನಕ್ ಆಗಿ ಸಾಕಷ್ಟು ವ್ಯಕ್ತಿಗಳ ಭೇಟಿ, ಪುನರ್ಮಿಲನ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ನೀವು ಹೋದಂತ ಸಮಯದಲ್ಲಿ ವಿಶೇಷವಾದಂತ ವ್ಯಕ್ತಿಗಳು ನಿಮ್ಗೆ ಎದುರಾಗಬಹುದು. ಸಾಕಷ್ಟು ಸಮಯೋಚಿತವಾಗಿ ಅಂದ್ರೆ ಪ್ರೀ ಪ್ಲಾನ್ಡ್ ಮಾಡಿ ನೀವು ಯಾರನ್ನು ಅವಾಯ್ಡ್ ಮಾಡಿ ಹೋದ್ರು ಕೂಡ ಅವರು ನಿಮ್ಗೆ ಸಿಗುವಂತ ಸಾಧ್ಯತೆಗಳು, ಅಥವಾ ಬೇರೆ ಯಾರೋ ಎಲ್ಲೋ ಹೊರಟಾಗ ನೀವು ಅವರು ಹೊರಟಿರುವಂತ ಸುದ್ದಿ ತಿಳಿದು ನೀವು ಕೂಡ ಹೊರಡುವಂಥದ್ದು. ಅಚಾನಕ್ ಅಂದ್ರೆ ಸಡನ್ ಭೇಟಿಗಳು, ತುಂಬಾ ಒಂದ್ ರೀತಿ ಕಾಲಿಗೆ ತೊಡ್ರೋದು ಅಂತಾರಲ್ಲ, ಆ ರೀತಿ ಸಾಕಷ್ಟು ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಬಟ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು ಇದೆ. ದೈವ ನಿರ್ಣಯನ ಮೀರಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದು ತಾಳ್ಮೆನ ವಹಿಸಿ ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಸೈಕ್ಲೋನ್ ಬರುವಂಥದ್ದು, ಜಲಪ್ರವಾಹ ಬರುವಂತ ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಇದೆ. ನಿಮ್ಮ ತೋಳುಗಳಿಗೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ನಿಮ್ಮ ಪ್ರಾರ್ಥನೆ ತಲುಪಿದೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕಿವಿಯ ವಾಲೆ ಯಾರೋ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮೇ ಬಿ ಸಿಗಬಹುದು ಅದು ಮುಂದಿನ ದಿನಗಳಲ್ಲಿ. ಕೆಲವ್ರಿಗೆ ಅದು ನೀರಿನಲ್ಲಿ ಬಿದ್ದು ಹೋಗಿದೆ, ವಾಲೆ ಸಿಗೋದ್ ಕಷ್ಟ ಇದೆ ಅಂತ ಕೂಡ ಇದೆ. ಈ ಎರಡು ರೀತಿಯ ಎನರ್ಜಿ ಇದೆ. ಕೆಲವ್ರದ್ದು ನೀರಲ್ಲಿ ಕಳ್ದೋಗಿದೆ, ಕೆಲವ್ರದ್ದು ಎಲ್ಲೋ ಬಟ್ಟೆ ಒಳಗೆ ಮುಚ್ಚಿ ಹೋಗಿದೆ, ಬಟ್ಟೆಲಿದೆ ಅನ್ನುವಂಥದ್ದು. ಸೊ ನಿಮ್ಮ ಗುಣಗಾನ ಎಲ್ಲ ಲೋಕಗಳಲ್ಲೂ ನಡೀತಾ ಇದೆ. ನಿಮ್ಮ ಗುಣಗಾನ, ನಿಮ್ಮ ಒಂದಷ್ಟು ವ್ಯಕ್ತಿತ್ವದ ಪರಿಚಯ ಅಥವಾ ನೀವಿರುವಂತ ಪರಿಸ್ಥಿತಿಯ ಪರಿಚಯ 3 ಲೋಕಗಳಿಗೋ ಅಥವಾ 33 ಕೋಟಿ ದೇವಾನುದೇವತೆಗಳಿಗೂ ತಲುಪ್ತಾ ಇದೆ. ಭಗವಂತ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಅನ್ಯ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ತೊಂದರೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷಣೆಯನ್ನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಸೂಪರ್ ನೋವಾ ಆ ಥರದೇನೋ ಭೂಮಿಗೆ ಅಪ್ಪಳಿಸುವಂಥದ್ದು ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಒಂದು ಗ್ರಹ ತನ್ನ ಅಂದ್ರೆ ಇದೊಂದು ಮೇನ್ 9 ಗ್ರಹ ಏನಿದೆ ಅದಲ್ಲ, ಬೇರೆ ಯಾವುದೋ ಒಂದು ಗ್ರಹ ಅಥವಾ ಸ್ಟಾರ್ ಒಂದು ಗ್ರಹದ ರೀತಿಯಲ್ಲಿ ಗೋಚರ ಆಗಿ ಅದೊಂದು ದೊಡ್ಡ ವೈಜ್ಞಾನಿಕ ಸಮೀಕ್ಷೆಗೆ ಒಳಪಡುವಂತ ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟಾರ್ ಸೀಡ್ ಯಾರಿದ್ದೀರಾ, ಅದೊಂದು ವಿಶೇಷವಾದಂತ ಪವರ್ ಬರುತ್ತೆ ನಿಮ್ಗೆ. ಒಂದಷ್ಟು ಸೋಲ್ ಪರ್ಪಸ್ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ವಿಶೇಷವಾದಂತ ಗ್ರಹಕೂಟ ಬರೋದ್ರಲ್ಲಿ ಇದೆ ಮುಂದಿನ ದಿನಗಳಲ್ಲಿ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಗ್ರಹಕೂಟ ಬರೋದ್ರಲ್ಲಿ ಇದೆ. ಆ ಗ್ರಹಕೂಟ ನಿಮ್ಗೆ ಅತ್ಯದ್ಭುತವಾದಂತ ಸಮಯನ ಗೋಚರ ಮಾಡಿ ಕೊಡುತ್ತೆ. ಒಂದು ದುಷ್ಟಶಕ್ತಿಯ ಅಂತ್ಯಕ್ಕೆ, ಇನ್ನೊಂದು ಶಿಷ್ಟಶಕ್ತಿಯ ಉದ್ಧಾರಕ್ಕೆ, ಭಕ್ತಗಣಗಳ ಉದ್ಧಾರ ಮಾಡೋದಕ್ಕೆ ಮತ್ತೆ ದುಷ್ಟರ ಸಂಹಾರ ಮಾಡೋದಕ್ಕೆ ಬಹಳ ವಿಶೇಷವಾದಂತ ಗ್ರಹಕೂಟ ಅದು.
6 ಗ್ರಹಗಳ ಮಧ್ಯ ಒಂದು ನಕ್ಷತ್ರ ಕೂರುವಂಥದ್ದು. ಅಂಥ ಸಮಯದಲ್ಲಿ ಏನೋ ವಿಶೇಷವಾದದ್ದು ಗೋಚರ ಆಗತ್ತೆ. ಅದು ನಿಮ್ಗೆ ಭೂಮಿ ಮೇಲಿಂದನೂ ಕಾಣಿಸ್ಬೋದು, ಅನ್ಯ ಗ್ರಹದಿಂದನೂ ಕಾಣಿಸ್ಬೋದು. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಸಿಕ್ಕಿದಾಗ ಅದ್ರ ಬಗ್ಗೆ ಏನ್ ಪರಿಣಾಮ ಬೀರಬೇಕು ಅಥವಾ ಅದ್ರ ಬಗ್ಗೆ ಏನ್ ನಿರ್ಧಾರ ತಗೊಳ್ಬೇಕು ಇದು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನೀವು ಎಲ್ಲೋ ಬೇರೆ ಕಡೆ ಹೋಗುವಂಥದ್ದು ಕೂಡ ಇದೆ. ಪಾದಯಾತ್ರೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶಿವರಾತ್ರಿ ಬರ್ತಾ ಇದೆ. ಸೊ ಪಾದಯಾತ್ರೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬೇಡಿಕೆಗಳೆಲ್ಲವೂ ಕೂಡ ಖಂಡಿತವಾಗ್ಲೂ ಈಡೇರುತ್ತೆ. ಸೂರ್ಯನಾರಾಯಣ ಬಂದಿರೋದ್ರಿಂದ ಇಡೀ ವರ್ಷ ಸೂರ್ಯನಾರಾಯಣಂಗೆ ಸಂಬಂಧಪಟ್ಟಂಗೆ ಇದೆ. ರಾಜಕೀಯವಾಗಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಆರೋಗ್ಯದಲ್ಲಿ ಏಳಿಗೆ ಬರುತ್ತೆ. ಮದುವೆ ವಿಚಾರದಲ್ಲಿ ಯಶಸ್ಸು ಇದೆ. ವಾಹನ ಖರೀದಿಗೆ ಅತ್ಯುತ್ತಮವಾದಂತಹ ಸಮಯ. ವಾಹನ ಖರೀದಿ ಮಾಡೋದಿದ್ರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸತ್ಯ, ಸುಳ್ಳು, ನೋವು, ದುಃಖ, ಭಯ, ಆತಂಕ ಎಲ್ಲದರ ನಡುವೆ ನಿಮ್ಮ ನಿಯಂತ್ರಣ ಸರಿಯಾಗಿರ್ಲಿ ಅನ್ನುವಂಥದ್ದು ಇದೆ. ಏನೇ ಆದ್ರೂ, ಯಾರು ಏನೇ ಮಾಡಿದ್ರು ನಿಮ್ಮ ನಿಯಂತ್ರಣನ ತಪ್ಪಬೇಡಿ. ನಿಮ್ಮ ಇನ್ನರ್ ಪೀಸ್ ಅಥವಾ ಪೀಸ್ ಆಫ್ ಬ್ಯಾಲೆನ್ಸ್ ಅನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಸಾಕಷ್ಟು ಸಮಯ ತಾಳ್ಮೆಯಿಂದ ಇದ್ದೀರಾ, ಕರ್ತವ್ಯ ಪಾಲನೆಯಿಂದ ಇದ್ದೀರಾ. ನಿಮ್ಮ ಆ ಒಂದು ಸ್ಟಿಫ್ನೆಸ್ ಅಥವಾ ನಿಮ್ಮ ಒಂದು ದೃಢ ವಿಶ್ವಾಸ ಹಿಗ್ದಿರಾ, ಕುಗ್ದಿರಾ ಅಥವಾ ಓವರ್ ರಿಯಾಕ್ಟ್ ಮಾಡ್ದಿರಾ, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀರಾ, ನೋವು, ನಲಿವು, ಭಯ, ಆತಂಕ, ನವರಸಗಳನ್ನು ಕೂಡ ಸಮತೋಲನದಲ್ಲಿ ಹೇಗೆ ಇಟ್ಕೊಂಡು ಬಂದಿದ್ದೀರಾ, ಅನ್ಕ್ರೆಡಿಬಲ್ ಒಂದ್ ರೀತಿ ಬಿಲೀವಬಲ್ ಅನ್ನುವಂಥ ರೀತಿಯಲ್ಲಿ ನಿಮ್ಗೆ ಈ ಒಂದು ಕೆಲಸ ಮಾಡಿರೋದಕ್ಕೆ ಇಷ್ಟು ದಿನ ಇಂಥ ಘನಘೋರನೆಲ್ಲ ನೀವು ಒಂಚೂರು ರಿದಮ್ಮೇ ಮಿಸ್ ಆಗದಿರೋ ಹಾಗೆ ಮಾಡಿರೋದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತವಾದ ಪದವಿ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ಅತ್ಯುನ್ನತವಾದ ಪದವಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಒನ್ ಅಂಡ್ ಓನ್ಲಿ ನೀವು, ನಿಮ್ ತರ ಯಾರು ಇಲ್ಲ. ಹಾಗಾಗಿ ನಿಮ್ಮ ಈ ಒಂದು ದೃಢ ವಿಶ್ವಾಸ, ಈ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿನ ಕಳ್ಕೊಂಬೇಡಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಇದೇ ರೀತಿ ಒಂದಷ್ಟು ಜನರಿಗೂ ಕೂಡ ಇರೋ ಹಾಗೆ ಆಶೀರ್ವಾದನ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ಸರಿಯಾಗಿರೋರನ್ನ ಮಾತ್ರ. ಸೊ ಒಳ್ಳೆ ಡ್ರೈವರ್ನ ಇಟ್ಕೊಳ್ಳಿ. ಡ್ರೈವರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಕೂಡ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಜೀವನ ಬದಲಾಗ್ತಿದೆ ಅನ್ನುವಂಥದ್ದು ಇದೆ. ಸೊ ಯಾರ ಮುಂದೆನೂ ಓವರ್ ಆಗಿ ನಗಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಂತೋಷ ನಿಮಗ್ ಮಾತ್ರ ಸೀಮಿತವಾಗಿರ್ಲಿ. ನಿಮ್ಮ ಸಂತೋಷನ ಇನ್ನೊಬ್ರ ಜೊತೆ ಹಂಚ್ಕೊಳಕ್ ಹೋಗ್ಬೇಡಿ. ಸದ್ಯಕ್ಕೆ ನಿಮ್ಮ ಸಂತೋಷನ ಹಂಚ್ಕೊಂಡು ಖುಷಿಯಾಗಿರೋರು ಯಾರು ಇಲ್ಲ ಅನ್ನುವಂಥದ್ದು ಇದೆ. ರೆಡಿಯಾಗಿ ವಿವಾಹಕ್ಕೇನೆ ಅಡ್ಡಿ ಬಂದ್ರು ಪರಶುರಾಮರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಪರಶುರಾಮ ಕ್ಷೇತ್ರ ಅಂತ ಕೂಡ ಕೇಳಿಸ್ತಾ ಇದೆ. ಒಳ್ಳೆಯದಾಗ್ಲಿ. ವೆರಿ ಸಮಥಿಂಗ್ ಯೂನಿಕ್ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಎಲ್ಲೋ ಒಂದ್ ಕಡೆ ಅಧಿಕಾರ, ನ್ಯಾಯ ಅನ್ನೋದು ಬ್ಲ್ಯಾಕ್ ಮ್ಯಾಜಿಕ್ ಆಳ್ತಾ ಇದೆ ಅನ್ನುವಂಥದ್ದು ಇದೆ. ನೆಗೆಟಿವಿಟಿ ರಾಜ್ಯಭಾರ ಆಡ್ತಾ ಇದೆ. ಒಂದು ದೇವಸ್ಥಾನ ಪೂರ್ತಿಯಾಗಿ ದುಷ್ಟರ ಕೈವಶದಲ್ಲಿ ಇದೆ ಅನ್ನುವಂಥದ್ದು ಇದೆ.
ಸದ್ಯಕ್ಕೆ ಈ ವಾರ ನೀವು ಇಟ್ಸ್ ಎ ಟೈಮ್ಲೆಸ್, ಯಾವಾಗ ಬೇಕಾದ್ರೂ ಆಗ್ಬೋದು. ಈ ವಾರ ನೀವು ಅನ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿಯ ಸಹಾಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಆ ಸಾಹಸಕ್ಕೆ ಕೈ ಹಾಕ್ತೀರಾ ಅನ್ನುವಂಥದ್ದು ಇದೆ. ಆ ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂತ ಹೇಳಬಲ್ಲೆ. ಯಾಕೆ ಅಂದ್ರೆ ನೆಗೆಟಿವಿಟಿ ವಿರುದ್ಧ ನಾವು ಹೋರಾಡ್ಬೇಕೇ ಹೊರ್ತು ದೈವದ ಮೊರೆ ಹೋಗ್ಬೇಕೇ ಹೊರ್ತು ಅಲ್ಲಿ ದೈವನೇ ಇಲ್ಲ, ದೈವದ ಮುಖವಾಡ ಹಾಕೊಂಡಿರೋರ್ ಹತ್ರ ನೀವು ಯಾವುದೇ ಪರಿಹಾರ ಕೇಳಿದ್ರು ಅಥವಾ ಏನಾದ್ರೂ ಸಮಥಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಉಪಯೋಗಕ್ಕೆ ಬರೋದಿಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ತುಂಬಾ ಆಯ್ಕೆಗಳು ಇದೆ. ಸೊ ಆ ಆಯ್ಕೆಗಳನ್ನ ಸರಿಯಾದ ರೀತಿಲಿ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು, ಸರಿಯಾದ ರೀತಿಲಿ ನೀವು ನಿಮ್ಮ ಆಯ್ಕೆಗಳನ್ನ ಸರಿಪಡಿಸ್ಕೊಂಡು ಸರಿದೂಗಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಡೆವಿಲ್ ಎನರ್ಜಿ ನಿಮ್ಗೆ ಗೈಡ್ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದೆ ಅನ್ನುವಂಥದ್ದು ಇದೆ. ನೀವು ಎಲ್ಲಿ ಹೋಗಿ ನೀವು ಇಂಟ್ರೆಸ್ಟ್ ತೋರಿಸ್ತಿದ್ದೀರೋ ಅಥವಾ ಎಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಅಥವಾ ಯಾರನ್ನ ನಾನು ನಂಬಿ ಅಲ್ಲಿ ಹೋದ್ರೆ ಆಗತ್ತೆ ಅಂತ ಅನ್ಕೊಂಡಿದ್ದೀರೋ ಅಲ್ಲಿ ನಿಮ್ಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗೋದಿಲ್ಲ ಅಥವಾ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮೊಳಗಿರುವಂತ ನೆಗೆಟಿವಿಟಿ ನೀವು ಏನೇ ನೋಡಿದ್ರು ಅದು ನೆಗೆಟಿವ್ ಆಗಿ ಕಾಣೋ ಹಾಗೆ ಮಾಡ್ತಾ ಇದೆ. ಜೊತೆಗೆ ನಿಮ್ಮ ಓನ್ ಇಂಟ್ರೆಸ್ಟ್ ಕಡೆ ನೀವು ಹೆಚ್ಚಿನ ಗಮನನ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಧಗಳಲ್ಲಿ ಈ ವಾರ ನೀವು ತುಂಬಾನೇ ಯೋಚಿಸಿ ನಿರ್ಧಾರನ ತಗೊಳ್ತಾ ಇದ್ದೀರಾ, ತಗೊಳ್ಬೇಕು, ಅದರ ಅಗತ್ಯತೆ ಅಥವಾ ಅದರ ಅವಶ್ಯಕತೆ ಇದೆ ಅಂತ ತಿಳಿಸ್ತಾ ಇದೆ. ಸೊ ಹಾಗಾಗಿ ಈ ವಾರ ಬಹಳಷ್ಟು ಅವಕಾಶಗಳು ಇದೆ. ಸಾಕು ಜವಾಬ್ದಾರಿ ವಹಿಸ್ಕೊಂಡಿದ್ದು ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಎಮೋಷನಲ್ ಫೂಲ್ ಆಗಬೇಡಿ ಅನ್ನುವಂಥದ್ದು ಇದೆ. ಹಡಬಾಡಿ ಸಿಚುವೇಶನ್ ಚೆನ್ನಾಗಿದೆ, ತುಂಬಾ ಮೋಜು ಮಸ್ತಿ ಎಲ್ಲವೂ ಕೂಡ ಇದೆ. ಸೊ ಈ ವಾರ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನ ನೋಡ್ತೀರಾ. ಹೊಸ ಅವಕಾಶ, ಹೊಸ ಬದುಕು, ಹೊಸ ಜೀವನ ಎಲ್ಲವೂ ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಸರಿಯಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಹೇಗೆ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು ಇದನ್ನ ನೀವೇ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಪ್ರಮುಖವಾದಂಥ ವಿಚಾರಕ್ಕೆ ಕೈ ಹಾಕಿದಾಗ ಅದನ್ನ ಫುಲ್ ಮಾಡಿ ನಂತರ ಬೇರೊಂದು ಕೆಲಸಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ. ನಿಮ್ಮ ಫ್ರೆಂಡ್ಸ್ ಕೆಲವರು ತುಂಬಾ ಓವರ್ ಕಾನ್ಫಿಡೆಂಟ್ ಅಲ್ಲಿ ನಿಮ್ಮನ್ನ ನೋಡ್ತಿದ್ದಾರೆ. ಮತ್ತೆ ಕೆಲವು ಸ್ನೇಹಿತರು ನಿಮ್ಗೊಂದೊಳ್ಳೆ ಅಡ್ವೈಸ್ ಕೊಡ್ಬೇಕು ಅಂತ ಕಾಯ್ತಿದ್ದಾರೆ. ಆ ಅಡ್ವೈಸ್ ಅನ್ನ ಸರಿಯಾದ ರೀತಿಲಿ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ತಗೊಂಡು ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗ್ಲೂ ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸಲಹೆ ಯಾರೋ ಕೊಡ್ತಿದ್ದಾರೆ ಅಂದ್ರೆ ಬಿಟ್ಟಿಗೆ ಕೊಡ್ತಿದ್ದಾರೆ ಅನ್ಕೋಬೇಡಿ. ಸೊ ಒಂದ್ ರೀತಿಲಿ ತಗೊಳ್ಳಿ. ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸು ನಿಮ್ಗೆ ಹಾನಿ ಮಾಡಬಹುದು. ನಿಮಗ್ ಕಾಣಿಸೋದಿಲ್ಲ, ಬೇರೆಯವರಿಗೆ ಅದು ಕಾಣಿಸುತ್ತೆ ಅನ್ನುವಂಥದ್ದು. ಅದೃಷ್ಟ ನಿಮ್ ಜೊತೆ ಇದೆ, ನೀವೇನ್ ಅನ್ಕೊಂಡ್ರು ಆಗತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ನೀವು ಹೆಚ್ಚಿನ ಶ್ರಮ ಹಾಕಿದ್ರೆ ಖಂಡಿತವಾಗ್ಲೂ ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ ಅಂತ ಹೇಳ್ತಾ ಇದೆ. ಇನ್ನ ಹೆಚ್ಚಿನ ಯಶಸ್ಸು ನೀವು ನೋಡ್ಬೇಕು ಅಂದ್ರೆ ಇನ್ನೊಂಚೂರು ಹೆಚ್ಚಿನ ಶ್ರಮ ಹಾಕಿ. ಖಂಡಿತವಾಗ್ಲೂ ಅದೃಷ್ಟ ನಿಮ್ ಜೊತೆ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ. ಅದೃಷ್ಟದ ಜೊತೆಗೆ ಅವಕಾಶನೂ ನಿಮ್ದಾಗ್ತಾ ಇದೆ. ಅವಕಾಶದ ಜೊತೆಗೆ ನಿಮ್ ಜೊತೆ ಏನ್ ನಡಿಬೇಕು ಅಂತ ಯೂನಿವರ್ಸ್ ಬಯಸಿತ್ತೋ, ನೀವು ಯೂನಿವರ್ಸ್ ಹತ್ರ ದೇವ್ರ ಹತ್ರ ಏನ್ ಕೇಳ್ಕೊಂಡಿದ್ರೋ ಅದೆಲ್ಲವೂ ಕೂಡ ಆಗ್ತಾ ಇದೆ. ಮೂರ್ಖರ ಜೊತೆ ವಾದ ಮಾಡಕ್ ಹೋಗ್ಬೇಡಿ. ನಿಮ್ಮ ಕೆಲ್ಸ ನಿಮ್ಗೆ ಇಂಪಾರ್ಟೆಂಟ್. ನಿಮ್ ಕೆಲ್ಸ ನಿಮ್ಗೇನ್ ಗೈಡೆನ್ಸ್ ಕೊಡ್ತಿದ್ಯೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಶುಭ ವಿಚಾರಗಳು, ಮನೆಗೆ ಹೊಸ ವ್ಯಕ್ತಿ ಬರುವಂಥದ್ದು, ವಿವಾಹ ಆಗುವಂಥದ್ದು, ಪ್ರಪೋಸಲ್ ಬರುವಂಥದ್ದು, ಗೃಹ ಪ್ರವೇಶ ಆಗುವಂಥದ್ದು, ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮ್ಯಾರೇಜ್ ಪಾರ್ಟಿ ತುಂಬಾ ಚೆನ್ನಾಗಿದೆ. ತುಂಬಾ ಎಂಜಾಯ್ ಮಾಡ್ತೀರಾ. ಅದೃಷ್ಟ ನಿಮ್ ಜೊತೆ ಇದೆ. ಬಟ್ ನೆಗೆಟಿವ್ ಥಾಟ್ಸ್ ನ ನಿಮ್ ಲೈಫಿಗೆ ಬರೋದಕ್ಕೆ ಬಿಡ್ಬೇಡಿ. ಎಸ್ಪೆಷಲಿ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದೆ. ತುಂಬಾ 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 ಚೆನ್ನಾಗಿದೆ. ಸೊ
ಇಷ್ಟ್ ದಿನ ಹೇಗಿರ್ಬೇಕು ನಿಮ್ ಜೀವನ, ಏನ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರು ಅದೆಲ್ಲವೂ ಆಗ್ತಾ ಇದೆ. ಅದೆಲ್ಲವೂ ಆಗ್ತಾ ಇರೋದ್ರಿಂದ ನೀವು ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರನ್ನ ಕ್ಷಮಿಸ್ಬೇಕು, ಕ್ಷಮಿಸಿ ಕೆಲವು ಪಾಠಗಳನ್ನ ಕಲಿಬೇಕು, ಕಲೀರಿ. ಜೊತೆಗೆ ರಿಲೀಸ್ ಮಾಡಿ ಪಾಸ್ಟ್ ಎನರ್ಜಿನ ಹೀಲ್ ಮಾಡ್ಕೊಳ್ಳಿ, ನಿಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನ. ಪ್ರೆಸೆಂಟ್ ಮೂಮೆಂಟಿಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿ, ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಕೆಲವ್ರಿಗೆ ಸರಿ ಹೋಗುತ್ತೆ. ಇನ್ ಕೆಲವರಿಗೆ ನಿಮ್ಮ ಡಿವೈನ್ ಟೈಮಿಂಗ್ ಇನ್ನೂ ಬಂದಿಲ್ಲ, ಅವಾಗ ನಿಮ್ಗೆ ಅಂತ ಇರುವಂತ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಕೇರ್ಫುಲ್ ಆಗಿ ಇರಿ ಲವ್ ಲೈಫ್ ಬಗ್ಗೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಖಂಡಿತವಾಗ್ಲೂ ಇದೆ. ರಿಕವರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. ಸದ್ಯಕ್ಕೆ ಕೆಲವು ವಿಚಾರದಲ್ಲಿ ನೋ ಸಕ್ಸಸ್ ಅಂತ ಇದೆ. ಯಾಕೆ ಅಂದ್ರೆ ಇನ್ನಿ 1 year ಬೇಕಾಗಬಹುದು ಮೇ ಬಿ ಅನ್ನುವಂಥದ್ದು ಇದೆ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್, ಮೆಡಿಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇರೆಯವರ ಸಹಾಯ ತಗೊಳ್ಳಿ ಅನ್ನುವಂಥದ್ದು ಇದೆ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕಾಂಪ್ರಮೈಸ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಇಲ್ಲಿ SR/NO 2 ಕಾರ್ಡ್ ಇಡ್ತೀನಿ. ಸೊ 2ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಎಸ್ ಬೇಕಾ ನೋ ಬೇಕಾ ಅಂತ ಅನ್ನೋದ್ಕಿಂತ ಸೊ SR/NO. ಯಾರೋ 3 ಕಾರ್ಡ್ ಇಡಿ 2 ಕಾರ್ಡ್ ಇಡಬೇಡಿ ಅಂತಿದ್ದಾರೆ. ಸೊ 3 ಕಾರ್ಡು ಗೆಸ್ ಮಾಡಿ ಇಡ್ತೀನಿ. ಓಕೆ ಓಕೆ ಶಫಲ್ ಮಾಡುವ ಮೊದಲು ಮೊದಲನೇದು ಓನ್ಲಿ SR/NO ಕಾರ್ಡ್ಸ್ ಇದು. ಎರಡನೇದು ಮೂರನೇದು ಅಗೇನ್ 2 ಬಂತು. ಬಾಟಮ್ ಆಫ್ ದಿ ಡೆಕ್ ಬಿಗ್ ಹ್ಯಾಪಿ ಚೇಂಜ್ ಇದೆ. ಖಂಡಿತವಾಗ್ಲೂ ಬಿಗ್ ಹ್ಯಾಪಿ ಚೇಂಜ್ ಬರ್ತಾ ಇದೆ. ಇಂಪ್ರೂವ್ ದ ಹೆಲ್ತ್, ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಇದೆ. ಮೊದಲನೇದು ಎಸ್ ಇದೆ, ಎರಡನೇದು ನೋ ಇದೆ, ಡೆಫಿನೆಟ್ಲಿ ನೋ ಅಂಡ್ ಎಸ್ ಎರಡೂ ಇದೆ. ಮೂರನೇದು ಕೆಲವು ವಿಚಾರಕ್ಕೆ ಎಸ್, ಕೆಲವು ವಿಚಾರಕ್ಕೆ ನೋ ಇದೆ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಓಕೆ, ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಫ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಪ್ರೀತಿಯಿಂದ ಇರೋ ಹಾಗೆ ಆಗಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.